ನಮಸ್ಕಾರ ಸ್ನೇಹಿತರ. ರಾಜ್ಯದ ರೈತರಿಗೆ ಸಾಲ ಮನ್ನಾ ಘೋಷಣೆ. ಹೌದು, ಈಗಾಗಲೇ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಲ ಮನ್ನಾ ಆಗಬೇಕಂತ ಇಡೀ ರಾಜ್ಯದಲ್ಲಿ ಎಲ್ಲ ರೈತ ಪರ ಸಂಘಟನೆಗಳು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಮತ್ತು ಅದರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಆ ವಿಷಯ ಹೋಗಿ ತಲುಪಬೇಕಂತ ಸಾಕಷ್ಟು ಚರ್ಚೆಗಳನ್ನ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ಸೊ ಈ ವಿಷಯ ಸರ್ಕಾರದ ಕಿವಿಗೆ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಸ್ಪಷ್ಟನೆ ಒಂದನ್ನ ಕೊಟ್ಟಿದ್ದಾರೆ. ಜೊತೆಗೇನೆ ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಬಹಳಷ್ಟು ದಿನ ಏನು ಅವಕಾಶವಿಲ್ಲ. ಬೇಗ ಹೊಲಸಾಲು ಬೆಳೆಗಳು ಇದ್ದಿರತಕ್ಕಂತಹ ರೈತರು, ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದೆ ಆದ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ 30,000 ರೂಪಾಯಿ ಕಣ್ಣು ಮುಚ್ಚಿ ಜಮಾ ಆಗತ್ತೆ. ಇದು 1 ಹೆಕ್ಟರ್ಗೆ. ಇನ್ನು ಹೆಚ್ಚಿನ ಹೆಕ್ಟರ್ಗಳಿದ್ದಲ್ಲಿ ಹೆಚ್ಚು ದುಡ್ಡು ಜಮಾ ಆಗತ್ತೆ. ಸೊ ಹಾಗಾದ್ರೆ ಬನ್ನಿ ಈ ಎರಡು ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಆದಷ್ಟು ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ರೈತರಿಗೆ ಸಾಲ ಮನ್ನಾ ಆಗಬೇಕು ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ರೈತ ಪರ ಸಂಘಟನೆಗಳು ಚರ್ಚೆ ಮಾಡ್ತಾ ಇದ್ವು. ಸೊ ಆ ಸಂದರ್ಭದಲ್ಲಿ ಈಗಾಗಲೇ ಒಂದು ಈ ಬಜೆಟ್ ಮಂಡನೆ ಘೋಷಣೆ ಆಯ್ತಲ್ವಾ, ಆ ಸಂದರ್ಭದಲ್ಲಿನೇ 6,200 ಕೋಟಿಯಷ್ಟು ದುಡ್ಡನ್ನ ಈ ಸಾಲ ಮನ್ನಾ ಅಥವಾ ಬೆಳೆ ಹಾನಿ ವಿಮೆಗೋಸ್ಕರ ಈ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ರು ಮಾರ್ಚ್ 6ನೇ ತಾರೀಕು. ಆ ಸಂದರ್ಭದಲ್ಲಿ ಮೀಸಲಾತಿ ಇಟ್ಟಿದ್ರು. ಸೊ 6,200 ಕೋಟಿ ಹಣವನ್ನ ಈ ಸಾಲ ಮನ್ನಾಕ್ಕಾಗಿ ಬಳಕೆ ಮಾಡಿ ಅಂತ ರೈತರ ಕೂಗುಗಳು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಚರ್ಚೆಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಬ್ಬರೇ ಡಿಸಿಷನ್ ತೆಗೆದುಕೊಳ್ಳಿಕ್ ಬರೋದಿಲ್ಲ. ಜೊತೆಗೇನೆ ಸಾಲ ಮನ್ನಾ ವಿಚಾರ ಬಂದ್ರೆ ಕೋಟಿಗಟ್ಟಲೆ ದುಡ್ಡನ್ನ ಸುರಿವೆ ಮಾಡ್ಬೇಕಾಗತ್ತೆ. ಮೊದಲೇ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ. ಸೊ ಹೀಗಾಗಿ ಬೆಳೆ ಹಾನಿ ಪರಿಹಾರವೂ ಕೂಡ ರೈತರಿಗೆ ಕೊಡ್ತಿರ್ತಾರೆ. ಅದನ್ನ ಹೊರತುಪಡಿಸಿ ಇನ್ನು ರೈತರ ಹೆಂಡತಿಗಳಿಗೆ ಈಗ ಗೃಹಲಕ್ಷ್ಮಿ ಜಮಾ ಆಗ್ತಾ ಇದೆ, ಫ್ರೀ ಬಸ್ ಇದೆ. ಹಾಗಾಗಿ ಅವರ ಮನೆಯಲ್ಲಿ ಕೂಡ ಈ ಯೋಜನೆಗಳ ಲಾಭ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬೆಳೆ ಹಾನಿ ಪರಿಹಾರವೂ ಕೂಡ ಸಿಗ್ತಾ ಇದೆ ಅರ್ಜಿ ಸಲ್ಲಿಸಿದಂತವರಿಗೆ. ಇನ್ನು ಸಾಲ ಮನ್ನಾ ಆಗಬೇಕಂದ್ರ ಇದು ಆಗತ್ತಾ ಅಥವಾ ಇಲ್ವಾ ಅನ್ನುವಂತಹ ಡೌಟ್ಸ್ ಗಳು ನಿಮ್ಮಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇದರ ಬಗ್ಗೆನೆ ಚರ್ಚೆ ಮಾಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಈ ಒಂದು ಸಚಿವ ಸಂಪುಟ ಸಭೆ ಒಂದು ನಡಿಬೇಕಾಗಿದೆ. ಇನ್ನು ಆಲ್ಮೋಸ್ಟ್ ಬೆಳೆ ಹಾನಿ ಪರಿಹಾರ ಅಂತೂ ಸಿಗ್ತಾ ಇದೆ. ನೀವು ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು, ಅದನ್ನ ಮುಂದೆ ಹೇಳುತ್ತೀನಿ. ಇನ್ನು ಸಾಲ ಮನ್ನಾದ ನೀವು ಅರ್ಜಿಯನ್ನ ಸಲ್ಲಿಸಬೇಕು, ಅದು ಇದು ಅಂತೇನಿಲ್ಲ. ಸಾಲ ಮನ್ನಾ ಹೇಗಾಗತ್ತಂದ್ರೆ, ಈಗ ಬೆಳೆ ಹಾನಿ ಪರಿಹಾರ ಕೊಡೋದಿರತ್ತೆ. ಈಗ ಬರ ಬಿದ್ದಿರ್ಲಿ ಅಥವಾ ಬೆಳೆಗಳು ನಾಶ ಆಗಿರ್ಲಿ, ಅದರ ಆಧಾರದ ಮೇಲೂ ಕೊಡಬಹುದು. ಅಥವಾ ರೈತರದ್ದು ಬಹಳಷ್ಟು ಸಾಲ ಆಗಿದೆ, ನಾವು ಮಾತು ಕೊಟ್ಟಿದೀವಿ ಸರ್ಕಾರದವರು, ಆಗ ಕೊಡಬಹುದು. ಈಗ ಸರ್ಕಾರ ಈ ಎರಡರಲ್ಲಿ ಒಂದು ಕೂಡ ಹೇಳಿಲ್ಲ. ಒಂದು ಬೆಳೆ ಹಾನಿ ಆಗಿರ್ತಕ್ಕಂಥದ್ದಕ್ಕೆ ಬೆಳೆ ಹಾನಿ ಪರಿಹಾರವನ್ನ ಕೊಡ್ತಿದ್ದಾರೆ. ಈ ಕಡೆ ಸಾಲ ಮನ್ನಾ ಕೊಡ್ಬೇಕಂದ್ರೆ ರೈತರ ಕೂಗುಗಳಿಂದ ಸರ್ಕಾರದ ಕಿವಿ ಬಿದ್ದಿದೆ. ಹೀಗಾಗಿ ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇನ್ನೂ ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶ ಬೇಕು ಅವರಿಗೆ. ಯಾಕಂದ್ರೆ ಅಷ್ಟು ದುಡ್ಡನ್ನ ಮೀಸಲಿಡಬೇಕಾಗತ್ತೆ, ಅಷ್ಟು ದುಡ್ಡನ್ನ ರೈತರಿಗಾಗಿ ದುಡ್ಡನ್ನ ಕೊಡಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸುಮಾರು ಏನು ಇಲ್ಲಪ್ಪ ಅಂದ್ರು 50,000ನಾದ್ರೂ ಮನ್ನಾ ಮಾಡಬೇಕು. ಈಗ 1 ಲಕ್ಷ ರೂಪಾಯಿ ನಿಮ್ದು ಸಾಲ ಇದ್ರೆ ಒಂದ್ 50,000 ರೂಪಾಯಿ ಮನ್ನಾ ಆಗತ್ತೆ. ಇನ್ನು 50,000 ರೂಪಾಯಿ ನೀವು ತುಂಬಬೇಕಾಗತ್ತೆ. 1.5 ಲಕ್ಷ ರೂಪಾಯಿ ಇದ್ರೆ ಆ 50,000 ಮೇಲಿಂದು ಸರ್ಕಾರ ತುಂಬುತ್ತೆ. 1 ಲಕ್ಷ ರೂಪಾಯಿ ನೀವು ತುಂಬಬೇಕು. ಒಟ್ಟಾರೆಯಾಗಿ ಎಷ್ಟೇ ಸಾಲ ಇದ್ರು ಅದರಲ್ಲಿ 50,000 ರೂಪಾಯಿ ಅಥವಾ 75,000 ರೂಪಾಯಿ ಇಷ್ಟು ಮಾತ್ರ ಕಟ್ ಆಗುವಂತದ್ದು. ಅಷ್ಟಾದ್ರೂ ಆಗ್ಲಿ ಅಂತ ರೈತರ ಬೇಡಿಕೆ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ, ಇನ್ನು ಸಚಿವ ಸಂಪುಟ ಸಭೆಯನ್ನ ನಾವು ಕರಿತೀವಿ, ಅದರಲ್ಲಿ ನಾವು ಚರ್ಚೆ ಮಾಡಲಿದ್ದೀವಿ ಅಂತಕ್ಕಂತಹ ಸ್ಪಷ್ಟನೆ ಒಂದನ್ನ ಇಲ್ಲಿ ಸಿಕ್ಕಿದೆ ಮೂಲಗಳಿಂದ. ಹಾಗಾದ್ರೆ ಇದು ಕನ್ಫರ್ಮ್ ಅಲ್ಲ, ಸಾಲ ಮನ್ನಾ ಆಗತ್ತೆ ಅಂತ. ಆ ಡಿಸಿಷನ್ ಮತ್ತೆ ಚೇಂಜ್ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಬೆಳೆ ಹಾನಿ ಪರಿಹಾರ ಈಗ ಕೊಡ್ತಾ ಇದೀವಿ, 2ರಲ್ಲಿ 1 ಕೊಡ್ತಿದ್ವಿ ನಾವು, ಅದಕ್ಕಾಗಿ ಬೆಳೆ ಹಾನಿ ಪರಿಹಾರವನ್ನ ನಿಮಗೆ ಒದಗಿಸಿ ಕೊಡ್ತಾ ಇದೀವಿ. ಸಾಲ ಮನ್ನಾ ಆಗೋದಿಲ್ಲ. ಮೊದಲೇ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಇದ್ದಾವಂತಾನು ಕೂಡ ಹೇಳಬಹುದು. ಒಟ್ಟಾರೆಯಾಗಿ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗತ್ತೆ. ಅದಕ್ಕಾಗಿ ನಾವು ವೇಟ್ ಮಾಡ್ಬೇಕಾಗತ್ತೆ, ಮತ್ತೇನಿಲ್ಲ. ಆದ್ರೆ ಇಲ್ಲಿ ಸಾಲ ಮನ್ನಾ ಆಗೋದು ನಿಮ್ಮ ಒಂದು ಹೆಕ್ಟರ್ಗಳು ಎಷ್ಟಿದಾವೆ, ಹೊಲಗಳ ಗದ್ದೆಗಳು ಎಷ್ಟಿದಾವೆ, ನೀವು ಬಡತನ ರೇಖೆಗಿಂತ ಕೆಳಗಡೆ ಇದ್ದೀರಾ ಅಂತದ್ರ ಆಧಾರದ ಮೇಲೆ ನಿಮಗೆ ಸಾಲ ಮನ್ನಾ ಆಗುವುದು. ಜೊತೆಗೆ ನಿಮ್ಮ ಪಹಣಿ, ಆಧಾರ್ ಕಾರ್ಡು, ನಿಮ್ಮ ಒಂದು ಬೆಳೆಗಳ ಒಂದು ಫೋಟೋಸ್ಗಳು, ಇದರೆಲ್ಲದರ ಆಧಾರದ ಮೇಲೆ ನಿಮಗೆ ಸಾಲ ಮನ್ನಾ ಆಗತ್ತೆ. ಜೊತೆಗೆ ಬೆಳೆ ಹಾನಿ ಪರಿಹಾರವೂ ಕೂಡ ಹಾಗೆ. ನಿಮ್ಮಲ್ಲಿ ಈ ಪಂಚನಾಮೆ ನಡೆಯುತ್ತೆ, ನಿಮ್ಮ ಹೊಲ ಗದ್ದೆಗಳು ನಾಶ ಆಗಿದೆ ಇಲ್ವಾ ಅಂತ ಫೋಟೋಸ್ ಗಳನ್ನು ಕೂಡ ಕೇಳ್ತಾರೆ. ಆ ಫೋಟೋಸ್ ಗಳನ್ನ ತೆಗೆದುಕೊಳ್ಬೇಕು ನೀವು. ಅದೇ ರೀತಿಯಾಗಿ ಅದರ ಜೊತೆಗೇನೆ ನಿಮ್ಮ ಪಹಣಿ, RTC ಬೇಕಾಗತ್ತೆ.
ಜೊತೆಗೆ ಹೊಲಗದ್ದೆಗಳ ಇನ್ನಿತರ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ. ಸೊ ಇವುಗಳನ್ನ ನೀವು ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಬಹುದು. ಎಲ್ಲಿಯಪ್ಪ ಅಂದ್ರೆ ಗ್ರಾಮ 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ, ಅಥವಾ ರೈತ ಸಂಪರ್ಕ ಕೇಂದ್ರ, ಕಂದಾಯ ಇಲಾಖೆ ಅಥವಾ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿ ನೀವು ಇದರ ಬಗ್ಗೆ ಚರ್ಚೆ ಮಾಡಬಹುದಾಗಿರುತ್ತೆ. ಸೊ ಬೇಗ ಬೇಗ ಬೆಳೆ ಹಾನಿ ಪರಿಹಾರಕ್ಕೆ ಮೊದಲು ಅರ್ಜಿಯನ್ನ ನೀವು ಸಲ್ಲಿಸಿ, ತದನಂತರ ಈ ಸಾಲ ಮನ್ನಾದ ಕುರಿತಾಗಿ ಚರ್ಚೆ ಮಾಡೋಣ. ಯಾಕಂದ್ರೆ ಇದು ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ನಾವು ಜಮಾ ಮಾಡ್ತೀವಿ, ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಕನ್ಫರ್ಮ್ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಅದ್ರ ಬಗ್ಗೆ ಚರ್ಚೆ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಅದ್ರ ಬಗ್ಗೆ ನಿರ್ಧರಿಸಲಾಗುತ್ತೆ. ಹಾಗಾಗಿ ನೀವೇನು ವರಿ ಮಾಡ್ಕೊಳ್ಬೇಡಿ. ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ, ಅದನ್ನ ಮೊದಲು ಪಡ್ಕೊಳ್ಳೋಣ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಿ. ಸಾಲ ಮನ್ನಾ ಆಗೋದಾದ್ರೆ ಈಗ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಕೂಡ ಆಗತ್ತೆ. ಈಗ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಲಿ, ಈಗ ಸೊಸೈಟಿಗಳಲ್ಲಿ ಸಾಲವನ್ನ ಪಡ್ಕೊಳ್ಳೋದಾಗಿರ್ಲಿ, ಒಟ್ಟಾರೆಯಾಗಿ ಹೊಲ ಗದ್ದೆಗಳ ಆಧಾರದ ಮೇಲೆ, ಜೊತೆಗೆ ನಿಮ್ಮ ಹಸುಗಳ ಆಧಾರದ ಮೇಲೆ ಸಾಲಗಳನ್ನ ಪಡ್ಕೊಂಡಿರ್ತೀರಿ. ಹೀಗೆ ನಾನಾ ರೀತಿಯ ಸಾಲಗಳು ತೆಗೆದುಕೊಂಡಿರ್ತೀರಿ. ಅವುಗಳನ್ನ ನಿಮಗೆ ಒದಗಿಸಿ ಕೊಡಲಾಗುತ್ತೆ. ಸುಮಾರು 50,000ದಿಂದ 75,000ವರೆಗೂ ಕೂಡ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ನಾವು ವೇಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ವಿಷಯ ಗೊತ್ತಾಗಬೇಕು. ಒಟ್ಟಾರೆಯಾಗಿ 370 ಕೋಟಿ ಒಂದು ಬೆಳೆ ಹಾನಿ ಪರಿಹಾರವೂ ಕೂಡ ಬಿಡುಗಡೆ ಆಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಅದಕ್ಕಾಗಿ ಆ ಬೆಳೆ ಹಾನಿ ಪರಿಹಾರಕ್ಕೆ ನೀವು ಮೊದಲು ಅರ್ಜಿಯನ್ನ ಸಲ್ಲಿಸಿ. ಈ ಇನ್ಫಾರ್ಮೇಶನ್ ಅನ್ನು ರಾಜ್ಯದ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.